आपलं स्वागत. पाहूयात आजच्या ताज्या घडामोडी. मानवी जीवनात धार्मिक जीवन जगणे, चारधाम, अमरधाम व 12 ज्योतिर्लिंगासारख्या पवित्र तीर्थक्षेत्राचे दर्शन घेऊन पुण्यसंचय करणे आणि मोक्ष मार्गाचा शोध घेणे हे अत्यंत पुण्यकारक असल्याचे मत नंदी कुराळी येथील श्री वीरभद्र शिवाचार्य महास्वामी यांनी व्यक्त केले. इंगळी तालुका चिकोडी येथील बसवेश्वर मंदिर येथे आयोजित 12 ज्योतिर्लिंग देवपूजा कार्यक्रमाच्या उद्घाटन प्रसंगी ते बोलत होते. यावेळी वेदमूर्ती केंपय्या हिरेमठ व त्यांच्या पत्नी लता केंपय्या हिरेमठ या दाम्पत्याने चारधाम, अमरधाम, अमरनाथ आणि 12 ज्योतिर्लिंगाचे दर्शन पूर्ण केल्याबद्दल त्यांचा सत्कार करण्यात आला. तीनही प्रमुख तीर्थयात्रा पूर्ण करणारे हे दाम्पत्य खरोखरच धन्य असल्याचे महास्वामींनी नमूद केले. कार्यक्रमात बसवेश्वर मंदिरात रुद्राभिषेक, 12 ज्योतिर्लिंगाचे दर्शन, पूजा व विविध धार्मिक विधी पार पडले. येडूर येथील अण्णय्या शास्त्री व महालिंगय्या शास्त्री यांच्या हस्ते धार्मिक विधी विधिवत पार पडले. यावेळी मल्लय्या जडे व हिरेमठ परिवार, नातेवाईक, कुटुंबीय तसेच येडूर येथील काडसिद्धेश्वर मठाचे गुरु वडील शेगुणशीचे कांबीस्वामी, पंचाक्षरी हिरेमठ, काशीनाथ हिरेमठ, सोमनाथ हिरेमठ, कल्लय्या मठपती, विशाल हिरेमठ, शाश्वत हिरेमठ, पृथ्वीराज हिरेमठ यांच्यासह अनेक ग्रामस्थ उपस्थित होते. SB न्यूजसाठी इंगळीहून राजू कोळी. ಅನೇಕ ದೇವರು ಪರಂಪರೆ ಹಾಕಿ ಪಟ್ಟದ್ದು ನಮ್ಮ ಪರಂಪರೆ ಹಿಂದೆ ಹಿರಿಯರ ಭಾರತೀಯ ಸಂಸ್ಕೃತಿ ಐತಿ. ಸನಾತನ ಧರ್ಮ ಎಂದು ಹುಟ್ಟಿದ ಯಾರಿಗೆ ಎಂತ ಜಗತ್ತು ಹುಟ್ಟಿದ ಅಂಥದ್ದೇ ಬಂದದ್ದೈತಿ. ಇದು ಮೈತ್ರಿ ನಿಮಿಗಳಂದ್ರೆ ಪ್ರೀತಿ, ಪ್ರೇಮ, ವಿಶ್ವಾಸ, ಸಂತ, ನಂಬಿಕೆ ಎಲ್ಲ ಮನೆಯಾಗ ಇರಬೇಕು. ದೇವ್ರನಾಗಿರ್ಬೇಕು, ತಂದೆ ತಾಯಿನಾಗಿರ್ಬೇಕು. ಇಷ್ಟು ನಡೆದಿದ್ರ ಈ ಮನುಷ್ಯ ಜನ್ಮ ಹುಟ್ಟಿ ಬಂದು ಸಾರ್ಥಕ ಹೇಳಿದ್ರ ಇದನ್ನು ನಾವು ತಿಳ್ಕೊಳ್ಕಂತ ಪಶುವಿನ ಸಮಾನ ಆಗ್ತೇವೆ. ಪಶುವಿನ ಸಮಾನ 4 ಕಾಲ ತನಕ 2 ಕಾಲಕ್ಕೆ ಎಲ್ಲಿ ಅತ್ಯಾಚಾರ ಹಂಗೆ ಆಗಬಾರ್ದು ಅಂತೇಳಿ ಭಾಳ ಹುಡುಗರಿಗೆ ನಮ್ಮ ಕುಪ್ಪಯ್ಯರು ಯಾಕಂದ್ರೆ 45 ವರ್ಷದ ತಿರುಗಾರ ಭಾಳ ಗುಜಾಡಿ ತಿರುಗಾರ ಪುಣ್ಯಾತ್ಮ ಅಂತ ಬಸವೇಶ್ವರ ಆಯುಷ್ಯ ಆರೋಗ್ಯ ಕೊಟ್ಟು ಇವರು ಕಾಪಾಡ ಅಂತೇಳಿ ಎಲ್ಲರಿಗೆ ಹೇಳಿ ಒಂದು 5 ಗಂಟೆ ನಾಮಸ್ಮರಣೆ ಮಾಡಿ ಯಾರು ಕೆಟ್ಟ ಅಲ್ಲ. ನೀವು ನೋಡಿದ್ರೆ ಎಲ್ಲ ಕಡೆ ರುದ್ರಾಕ್ಷರ ಎಲ್ಲ ಕಡೆ ಅಲ್ಲ, ಹಿಂದೂ ಜೊತೆಗೆ ಮಾಡೋದು ಭಾಳ ಕಠಿಣ ಐತಿ. ಆ ಮಂತ್ರ ಬರುವುದ ಭಾಳ ನಮ್ಮ ಕಠಿಣ ಐತಿ. ಬಾಯಾಗ ಶಿವಾಲಯ ಅನ್ನೋದು ಭಾಳ ಕಠಿಣ ಐತಿ. ನಿಮ್ಗೆ ನೋಡುದಂದ್ರೆ ರೈತರಿಗೆ ಹೆಂಗಾಗೇನಂತ ಕೇಳಿದ್ರೆ ನೀವು ಒಟ್ಟ 5 ಸಲ ಅಂದ್ಬಿಟ್ಟು ಮುಂಜಾನೆ ಒಂದು 5 ಸಲ ಅಂದ್ರೆ ಸಂಜೆಗೆ ಮಕ್ಕಳು ನೋಡೋದು 5 ಸಲ ಅಂದ್ಬಿಟ್ಟು ಸಾಕು. ನೀವು ಮಾಡ್ತಕ್ಕಂಥದ್ದು ಧರ್ಮ ಹೆಂಗೈತಿ, ನಮ್ಮ ಧರ್ಮದಲ್ಲಿ ನಾವು ಮಾಡ್ತಕ್ಕಂಥ ನಿತ್ಯ ಕಾರ್ಯದಲ್ಲಿ 5 ಸಲ ಮಾಡೋ ಅಂತ ಏನೋ ನಾವು ಪಾಪಗಳು ತಪ್ಪಿದ್ದೇ ಆಗಿರ್ತಾವ. ಆಗಿಲ್ಲಂತ ನಾವೆಲ್ಲ ಎಷ್ಟೋ ಪ್ರಾಣಿ ಪಕ್ಷಿ ಎಷ್ಟೋ ಸಾಯ್ತಾವ ಕಾಲಾಗ. ಅಷ್ಟು ಜಪಜರ ಮಾಡಿದ್ರೆ ನಮ್ಮ ಅಲ್ಲಿನ ಪಾಪನ ನಿವಾರಣೆ ಮಾಡುವಂಥ ಶಕ್ತಿ ಈ ಓಂ ನಮಃ ಶಿವದಲ್ಲಿ ಐತಿ. ನಿಮ್ಗೆ ಹೇಳೋದಂದ್ರೆ ಎಲ್ಲ ದರ್ಶನ ನಮಗೆ ಇಲ್ಲಿ ಆಗ್ಯಾವು. ಇಲ್ಲೇ ನಿಮಗೆ ಏನಾರ ಒಂದು ವ್ಯವಸ್ಥೆ ಮಾಡಿದ್ರೆ ನಮಗೆ 12 ಏನು ಸ್ವಾಮಿಗಳಿದ್ದು ನಾವೆಲ್ಲ ಇಲ್ಲೇ ನೀವು ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಹಂಗೆ ಬೇಡ. ನೀವೆಲ್ಲ 12 ಜ್ಯೋತಿರ್ಲಿಂಗ ದರ್ಶನ ಮಾಡಿ ಬಂದಿರಿ. ಊರನವ್ರಿಗೆ ಎಲ್ಲರಿಗೂ ಗೊತ್ತಾಗಬೇಕು. ಊರನವ್ರಿಗೆ ಎಲ್ಲರಿಗೂ ಸಹ ಕುಟುಂಬದವ್ರಿಗೆಲ್ಲ ಗೊತ್ತಾಗಿ ಅಲ್ಲೊಂದು ಕಾರ್ಯಕ್ರಮ ಮಾಡಿ ಅಲ್ಲೇ ಒಂದು ನಿರ್ಧಾರ ಮಾಡಿದ್ವಿ. ನಾವು ಆ ಊರಾಗ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿಸಿಂದ ನಾಗೇಶ್ವರದಾಗ ನಾವು ಚರ್ಚೆ ಮಾಡಿದ್ವಿ. ಸೊ ಹಂಗಾಗಿ ಇವತ್ತಿನ ದಿನ ಕಾರ್ಯಕ್ರಮ ಆಗಕ್ಕೆ ಸಾಧ್ಯ ಇತ್ತು. ಕೆಂಪಯ್ಯ ಮತ್ತು ನಮ್ಮ ಲತಾ ಅವರಿಗೆ ಶ್ರೀ ಕಾಡಸಿದ್ದೇಶ್ವರ ಮತ್ತು ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮಹಾಸ್ವಾಮಿ ಕೃಪಾ ಕಟಾಕ್ಷ ಮತ್ತು 12 ಜ್ಯೋತಿರ್ಲಿಂಗಗಳ ಕೃಪಾ ಕಟಾಕ್ಷ ಅವ್ರ ಮೇಲೆ ಸದಾಕಾಲ ಇರುತ್ತದೆ. ವಿಶೇಷವಾಗಿ ನೋಡ್ರಿ ಮ್ಯಾಲ ಮುಂದ ಅಮರನಾಥ್ 12 ಜ್ಯೋತಿರ್ಲಿಂಗಗಳೆಲ್ಲ ತೆಳಗದವು, ಮ್ಯಾಲ ಅಮರನಾಥ್ ಅದಾನ. ಯಾಕಂದ್ರೆ ನಮ್ಮ ಭಾರತದ ಕಟ್ಟ ಕಡೆ ತುದಿನಾಗ ಇರತಕ್ಕಂಥ ಅಮರನಾಥ ಕ್ಷೇತ್ರ, ಅದಕ್ಕೆ ಅದನ್ನ ಮ್ಯಾಲ ಇಟ್ಟಾರ. ಅವ್ರು ಹೆಂಗ್ ಇಟ್ಟಾರ ಗೊತ್ತಿಲ್ಲ, ಬಟ್ ಮ್ಯಾಗ ಹೋಗ್ಯದ 12 ಜ್ಯೋತಿರ್ಲಿಂಗ ಎಲ್ಲ ತೆಳಗದವು, ಅಮರನಾಥದ ಮ್ಯಾಗ ಹೋಗಿ. ಸೊ ಅದಕ್ಕೆ ಅಮರನಾಥನ ದರ್ಶನ ಆಯ್ತಂದ್ರೆ ಇಡೀ ಎಲ್ಲಾ ಜ್ಯೋತಿರ್ಲಿಂಗ ದರ್ಶನ ಆದಂಗನ ಇಡೀ ಎಲ್ಲಾ ತೀರ್ಥಕ್ಷೇತ್ರ दर्शन आदंग नंदೊಂದು ಅನಿಸಿಕೆ ಇದೆ. ಇಷ್ಟನ್ನ ನನಗೆ ಮಾತಾಡಕ್ಕೆ. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राइब करा.